ಇನ್ನು ಆರ್ಯನ್ಗೆ ಯಾವುದೇ ಕ್ರಿಮಿನಲ್ ಉದ್ದೇಶ ಕೂಡ ಇರಲಿಲ್ಲ. ಆರ್ಯನ್ಗೆ ಯಾವುದೇ ಕ್ರಿಮಿನಲ್ ಉದ್ದೇಶ ಇರಲಿಲ್ಲ. ಆರ್ಯನ್ ಖಾನ್ ಪರ ವಕೀಲ ಸತೀಶ್ ಶಿಂದೆ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಅಧಿಕಾರಿಗಳನ್ನ ಕಂಡಾಗ ಉತ್ತಮವಾಗಿ ಸ್ಪಂದಿಸಿದ್ದಾರೆ. ಆರ್ಯನ್ ಅಧಿಕಾರಿಗಳನ್ನ ಕಂಡ ಕೂಡಲೇ ಓಡ್ ಹೋಗಿಲ್ಲ. ತಪ್ಪು ಮಾಡಿದ್ರೆ ಎದುರುಕೊಂಡು ಓಡ್ ಹೋಗ್ಬೇಕಾಗಿತ್ತು, ಅವರು ಓಡ್ ಹೋಗಿಲ್ಲ. ಅಧಿಕಾರಿಗಳಿಗೆ ಸ್ಪಂದಿಸಿದ್ದಾರೆ. ಎಲ್ಲಾ ರೀತಿ ಪರಿಶೀಲನೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ವಿಚಾರಣೆಗೆ ಕೂಡ ಸ್ಪಂದಿಸಿದ್ದಾರೆ. ಹೀಗಾಗಿ ಆರ್ಯನ್ ಅನ್ನ ಎನ್ಸಿಬಿ ಕಸ್ಟಡಿಗೆ ನೀಡಬಾರದು. ಈಗಾಗಲೇ 48 ಗಂಟೆಗಳ ಕಾಲ ಆಗಿದೆ. ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗಿದೆ. ಆದರೆ ಇದುವರೆಗೂ ಆರ್ಯನ್ ಖಾನ್ ವಿರುದ್ಧ ಯಾವುದೇ ರೀತಿಯಾದಂತಹ ಸಾಕ್ಷ್ಯಾಧಾರಗಳು ಸಿಕ್ಕಿಲ್ಲ. ಇದು ಆರ್ಯನ್ ಖಾನ್ ಪರ ವಕೀಲ ಸತೀಶ್ ಶಿಂದೆ ಮಾಡ್ತಾ ಇರುವಂತಹ ವಾದ. ಇಬ್ಬರೂ ವಕೀಲರು ತುಂಬಾ ಪ್ರಬಲವಾದಂತಹ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಅಧಿಕಾರಿಗಳನ್ನ ಕಂಡಾಗ ಉತ್ತಮವಾಗಿ ಸ್ಪಂದಿಸಿದ್ದಾರೆ. ಎಲ್ಲೂ ಓಡ್ ಹೋಗಿಲ್ಲ. ಆರ್ಯನ್ ಅಧಿಕಾರಿಗಳನ್ನ ಕಂಡ ಕೂಡಲೇ ಓಡ್ ಹೋಗಿಲ್ಲ, ಸ್ಪಂದಿಸಿದ್ದಾರೆ. ತನಿಖೆಗೂ ಕೂಡ ಸಹಕಾರ ನೀಡಿದ್ದಾರೆ. ಎಲ್ಲಾ ರೀತಿ ಪರಿಶೀಲನೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ವಿಚಾರಣೆ ನಡೆಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ತನಿಖೆಗೆ ಸಹಕಾರ ನೀಡಿದ್ದಾರೆ. ಹೀಗಾಗಿ ಆರ್ಯನ್ ಅನ್ನ ಎನ್ಸಿಬಿ ಕಸ್ಟಡಿಗೆ ನೀಡಬಾರದು ಅನ್ನೋ ಒಂದು ವಾದವನ್ನ ಆರ್ಯನ್ ಖಾನ್ ಪರ ವಕೀಲ ಸತೀಶ್ ಶಿಂದೆ ಮಾಡ್ತಾ ಇರುವಂಥದ್ದು. ಇಬ್ರು ಕೂಡ ಎನ್ಸಿಬಿ ಅಧಿಕಾರಿಗಳ ಪರ ವಕೀಲರು, ಆರ್ಯನ್ ಖಾನ್ ಪರ ವಕೀಲರು ಇಬ್ರು ಕೂಡ ತುಂಬಾ ಪ್ರಬಲವಾದಂತಹ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಕೋರ್ಟ್ ಈ ಎರಡೂ ವಾದ ಪ್ರತಿವಾದವನ್ನು ಆಲಿಸ್ತಾ ಇದೆ. ಇನ್ನು ಕೆಲವೇ ಕ್ಷಣದಲ್ಲಿ ಕೋರ್ಟ್ ತೀರ್ಪನ್ನ ನೀಡುತ್ತೆ. ಯಾಕಂದ್ರೆ ಈಗಾಗಲೇ ಆರ್ಯನ್ ಖಾನ್ ಅವರನ್ನ 1 ದಿನಗಳ ಕಾಲ ಎನ್ಸಿಬಿ ಅಧಿಕಾರಿಗಳ ವಶಕ್ಕೆ ನೀಡಲಾಗಿತ್ತು. ಈ ಒಂದು ಅವಧಿ ಅಂತ್ಯವಾಗಿದೆ. ಅದರಿಂದಾಗಿ ಕೋರ್ಟ್ನಲ್ಲಿ ವಿಚಾರಣೆಯನ್ನು ನಡೆಸಲಾಗ್ತಾ ಇರುವಂಥದ್ದು. ಇದಾದ ನಂತರ ಕೋರ್ಟ್ ಯಾವ ರೀತಿಯಾದಂತಹ ತೀರ್ಪನ್ನ ನೀಡುತ್ತೆ ಅದರ ಮೇಲೆ ಆರ್ಯನ್ ಖಾನ್ ಭವಿಷ್ಯ ನಿರ್ಧಾರವಾಗುತ್ತೆ. ಅಂದ್ರೆ ಎನ್ಸಿಬಿ ಅಧಿಕಾರಿಗಳ ವಶಕ್ಕೆ ನೀಡ್ತಾರಾ ಅಥವಾ ಜಾಮೀನು ಮಂಜೂರು ಆಗುತ್ತಾ? ಜಾಮೀನು ಸಿಕ್ತು ಅಂತಂದ್ರೆ ಆರ್ಯನ್ ಖಾನ್ಗೆ ಇದು ನಿಜಕ್ಕೂ ಕೂಡ ಬಿಗ್ ರಿಲೀಫ್ ಅಂತಾನೆ ಹೇಳ್ಬೋದಾಗುತ್ತೆ. ಅಥವಾ ಎನ್ಸಿಬಿ ಅಧಿಕಾರಿಗಳ ವಶಕ್ಕೆ ನೀಡಿದ್ರು ಅಂತಂದ್ರೆ ಎನ್ಸಿಬಿ ಅಧಿಕಾರಿಗಳು ವಶಕ್ಕೆ ಪಡೆದು ಮತ್ತಷ್ಟು ವಿಚಾರಣೆಯನ್ನು ನಡೆಸ್ತಾರೆ. ಜೊತೆಗೆ ಅಕಸ್ಮಾತ್ ಏನಾದರೂ ನ್ಯಾಯಾಂಗ ಬಂಧನಕ್ಕೆ ನೀಡಿದ್ರು ಅಂತಂದ್ರೆ ಆರ್ಯನ್ ಖಾನ್ ಜೈಲಿಗೆ ಹೋಗಬೇಕಾಗುತ್ತೆ. ಜೈಲಿಗೆ ಹೋಗಬೇಕಾದಂಥ ಅನಿವಾರ್ಯತೆ ಕೂಡ ಬರುತ್ತೆ. ಈ ಒಂದು ಪ್ರಕರಣದಲ್ಲಿ ಯಾವುದೇ ರೀತಿಯಾದಂತಹ ತೀರ್ಪನ್ನು ನಾವು ನಿರೀಕ್ಷೆ ಮಾಡಬಹುದಾಗುತ್ತೆ. ಯಾವುದೇ ರೀತಿಯಾದಂತಹ ತೀರ್ಪನ್ನು ಕೋರ್ಟ್ ಕೊಡಬಹುದು. ಆ ಕಾರಣದಿಂದಾಗಿ ಇನ್ನು ಕೆಲವೇ ಕ್ಷಣದಲ್ಲಿ ಕೋರ್ಟ್ ತೀರ್ಪನ್ನು ನೀಡುವಂಥ ಸಾಧ್ಯತೆ ಇರುವಂಥದ್ದು. ಈಗಾಗಲೇ ವಾದ ಪ್ರತಿವಾದ ಇದೆಲ್ಲವನ್ನು ಕೂಡ ಕೋರ್ಟ್ ಆಲಿಸ್ತಾ ಇದೆ. ಎನ್ಸಿಬಿ ಪರವಾದಂತಹ ವಕೀಲರು ಹಾಗಾದ್ರೆ ಮಂಡಿಸ್ತಾ ಇರುವಂತಹ ವಾದ ಏನು? ವಾದ ನಂಬರ್ 1, ಶಿಪ್ ಮೇಲೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಮಾದಕ ವಸ್ತುವನ್ನ ನಾವು ಜಪ್ತಿ ಮಾಡಿದ್ದೀವಿ. ವಾದ ನಂಬರ್ 2, ಡ್ರಗ್ಸ್ ಪೆಡ್ಲರ್ ಜೊತೆಗೆ ಆರ್ಯನ್ ಚಾಟಿಂಗ್ ನ ಡೀಟೇಲ್ಸ್ ನಮಗೆ ಸಿಕ್ಕಿದೆ. ಆತನ ಮೊಬೈಲ್ ಡೀಟೇಲ್ಸ್ ಅನ್ನು ನಾವು ಕಲೆ ಹಾಕ್ತಂತ ಸಂದರ್ಭದಲ್ಲಿ. ವಾದ ನಂಬರ್ 3, ಅಂತಾರಾಷ್ಟ್ರೀಯ ಡ್ರಗ್ಸ್ ವ್ಯವಹಾರದ ಬಗ್ಗೆಯೂ ಕೂಡ ನಾವು ಕಣ್ಣಿಟ್ಟಿದ್ದೀವಿ. ಇನ್ಫ್ಯಾಕ್ಟ್ ಆರ್ಯನ್ಗೆ ಅದರಲ್ಲ ಲಿಂಕ್ ಇರುವಂತ ಚಾನ್ಸಸ್ ಇದೆ. ವಾದ ನಂಬರ್ 4, ಅಂತಾರಾಷ್ಟ್ರೀಯ ಡ್ರಗ್ಸ್ ವ್ಯವಹಾರವೂ ನಡೆದಿರುವಂತಹ ಶಂಕೆ ನಮಗಿದೆ. ವಾದ ನಂಬರ್ 5, ಇನ್ನೂ ಕೆಲವು ಆರೋಪಿಗಳ ಗುರುತುಗಳನ್ನು ನಾವು ಪತ್ತೆ ಹಚ್ಚಬೇಕಾಗಿದೆ. ಅದಕ್ಕಾಗಿ ಆರ್ಯನ್ ವಿಚಾರಣೆ ಅತಿ ಮುಖ್ಯ ಆಗಿದೆ ಅನ್ನುವಂಥದ್ದು. ವಾದ ನಂಬರ್ 6, ಪೆಡ್ಲರ್ ವ್ಯವಹಾರ ಹೇಗಾಗ್ತಾ ಇದೆ ಅಂತ ನಾವು ತನಿಖೆಯನ್ನ ನಡೆಸಬೇಕಾದಂತ ಅನಿವಾರ್ಯತೆ ಇದೆ. ವಾದ ನಂಬರ್ 7, ಸಣ್ಣ ಪ್ರಮಾಣದ ಡ್ರಗ್ಸ್ ಸಿಕ್ಕಿದೆ ಅಂತ ಆರ್ಯನ್ಗೆ ಬೇಲ್ ಬೇಡ. ಆರ್ಯನ್ ಖಾನ್ ಸೇರಿದ ಹಾಗೆ ಮೂವರಿಗೂ ಕೂಡ ಜಾಮೀನನ್ನ ನೀಡದೇ ಇರುವಂತಹ ನಿಟ್ಟಿನಲ್ಲಿ ಬಹಳ ಪ್ರಬಲವಾದಂತಹ ಆಕ್ಷೇಪವನ್ನ ಇಲ್ಲಿ ವ್ಯಕ್ತಪಡಿಸಿದೆ ಎನ್ಸಿಬಿ ಪರವಾದಂತಹ ವಕೀಲರು ASG ಅನಿಲ್ ಸಿಂಗ್. ಈ ವಾದವನ್ನ ಮಂಡಿಸುವಂತಹ ಸಂದರ್ಭದಲ್ಲಿ ಬಹಳ ಪ್ರಬಲವಾದಂತಹ ವಾದವನ್ನ ಮಂಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಆರ್ಯನ್ಗೆ ಬೇಲ್ ಸಿಗಬಾರ್ದು, ಯಾವ ಕಾರಣಕ್ಕಾಗಿ ಬೇಲ್ ಸಿಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಅವರು ಒಂದಷ್ಟು ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾರೆ. ಕೆಲ ಪೆಡ್ಲರ್ಗಳ ಜೊತೆಗೆ ಆರ್ಯನ್ ಚಾಟಿಂಗ್ ನಡೆಸಿರುವಂತದ್ದು ನಮಗೆ ಲಭ್ಯ ಆಗಿದೆ. ಇಲ್ಲಿ ಅಂತಾರಾಷ್ಟ್ರೀಯ ವ್ಯವಹಾರ ನಡೆದಿರುವಂತಹ ಚಾನ್ಸಸ್ ಇದೆ. ಅಂತಾರಾಷ್ಟ್ರೀಯ ವ್ಯವಹಾರದ ವಿಚಾರವಾಗಿಯೂ ಕೂಡ ನಾವು ತಿಳಿದುಕೊಳ್ಬೇಕಾದಂತ ಅನಿವಾರ್ಯತೆ ಇದೆ. ಈ ಪೆಡ್ಲರ್ ಈ ಒಟ್ಟು ವ್ಯವಹಾರ ಹೇಗೆ ನಡೆದಿದೆ ಅನ್ನುವಂಥದ್ದನ್ನ ನಾವು ಪತ್ತೆ ಹಚ್ಚಬೇಕಾಗಿದೆ. ಈ ಒಟ್ಟು ಪ್ರಕರಣದಲ್ಲಿ ಇನ್ನೂ ಕೆಲವರು ಇದ್ದಾರೆ, ಅವ್ರು ಯಾರ್ಯಾರು ಅನ್ನುವಂಥದ್ದನ್ನ ನಾವು ಪತ್ತೆ ಹಚ್ಚಬೇಕಾಗಿದೆ. ಅದೆಲ್ಲವನ್ನ ಪತ್ತೆ ಹಚ್ಚಬೇಕು ಅಂತ ಅಂದ್ರೆ ಆರ್ಯನ್ ಅನ್ನ ಕಸ್ಟಡಿಗೆ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎನ್ಸಿಬಿ ಪರವಾದಂತಹ ವಕೀಲರು ASG ಅವರು ಬಹಳ ಪ್ರಬಲವಾಗಿ ವಾದವನ್ನ ಮಂಡಿಸಿದ್ದಾರೆ.
ಬಟ್ ಅದಕ್ಕೆ ತದ್ವಿರುದ್ಧವಾಗಿ ಆರ್ಯನ್ ಪರವಾದಂತಹ ವಕೀಲರು ಏನೇನು ವಾದವನ್ನ ಮಂಡಿಸಿದ್ರು ಅನ್ನುವಂಥದ್ದನ್ನ ನಾವು ನಂತರದ ಹಂತದಲ್ಲಿ ನೋಡ್ತಾ ಹೋಗೋಣ. ಬಟ್ ಇಲ್ಲಿ ಸಂಗತಿ ಏನು ಅಂತ ಅಂದ್ರೆ, ಆರ್ಯನ್ ಬಳಿ ನೇರವಾಗಿ ಇಲ್ಲಿ ಯಾವುದೇ ರೀತಿಯಂತ ಡ್ರಗ್ಸ್ ಅನ್ನ ವಶಕ್ಕೆ ಪಡೆಯದೇ ಇರುವಂಥದ್ದು ಅಥವಾ ಅದರ ಉಲ್ಲೇಖ ಇಲ್ಲದೆ ಇರುವಂಥದ್ದು ಇಲ್ಲಿ ಆರ್ಯನ್ಗೆ ಬೇಲ್ ಸಿಗೋದಕ್ಕೆ ಕಾರಣ ಆಗಬಹುದಾ ಅನ್ನುವಂಥದ್ರಲ್ಲಿ ಚರ್ಚೆ ಆಗ್ತಾ ಇದೆ. ಎನ್ಸಿಬಿ ಇಲ್ಲಿ ವಶಪಡಿಸ್ಕೊಂಡಿರುವಂತಹ ಡ್ರಗ್ ಏನಿದೆ ಅದು ಅರ್ಬಾಜ್ ಮರ್ಚೆಂಟ್ ಬಳಿಯಿಂದ ವಶಪಡಿಸ್ಕೊಂಡಿದ್ದೀವಿ ಅನ್ನುವಂಥದ್ದನ್ನ ಉಲ್ಲೇಖ ಆಗಿದೆ. ಅರ್ಬಾಜ್ ಮರ್ಚೆಂಟ್ ಅಂತ ಅಂದ್ರೆ ಅಫ್ಕೋರ್ಸ್ ಆತ ಆರ್ಯನ್ ಖಾನ್ನ ಸ್ನೇಹಿತ ಆಗಿದ್ರು ಕೂಡ ಇವರೆಲ್ಲ ಒಂದು ಗುಂಪಿನಲ್ಲಿ ಇದ್ದಿದ್ದು. ಅದು ಯಾವುದು ಕೂಡ ನನ್ನ ಕಕ್ಷಿದಾರ ಆಗಿರುವಂತಹ ಆರ್ಯನ್ಗೆ ತಿಳಿದೇ ಇರುವಂತಹ ಸಂಗತಿ ಆಗಿತ್ತು. ಈ ಕಾರಣಕ್ಕಾಗಿ ಆತನನ್ನ ಆ ಗುಂಪಿನಲ್ಲಿ ಕೆಲವರಿಂದ ವಶಪಡಿಸ್ಕೊಂಡಿದ್ದೀವಿ ಅನ್ನುವಂಥ ಕಾರಣಕ್ಕಾಗಿನೇ ಆತನನ್ನು ಕೂಡ ಈ ಪ್ರಕರಣದಲ್ಲಿ ಸೇರಿಸುವಂಥದ್ದು ಸರಿಯಲ್ಲ ಅನ್ನುವಂಥದ್ದು ಆರ್ಯನ್ ಖಾನ್ ಪರವಾದಂಥ ವಕೀಲರು ಇಡ್ತಾ ಇರುವಂತಹ ವಾದ. ಹೀಗಾಗಿನೇ ಈಗ ತಾನೇ ನಾವು ಹೇಳಿದಾಗೆ ಆರ್ಯನ್ ಬಳಿ ನೇರವಾಗಿ ಏನು ಡ್ರಗ್ಸ್ ಅನ್ನ ವಶಪಡಿಸ್ಕೊಳ್ಳದೆ ಇರುವಂಥದ್ದು ಆತನಿಗೆ ಏನಾದ್ರು ಬೇಲ್ ಸಿಗೋದಕ್ಕೆ ಕಾರಣ ಆಗ್ಬೋದಾ ಅನ್ನುವಂಥ ಸಂಗತಿಯ ಬಗ್ಗೆ ಹಲವಾರು ಮಂದಿ ಈಗ ಚರ್ಚೆ ಮಾಡ್ತಾ ಇರುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಆಮೇಲೆ ಆರ್ಯನ್ನ ಪೂರ್ವಾಪರದ ವಿಚಾರವಾಗಿನೂ ಕೂಡ ಇವತ್ತು ಪ್ರಸ್ತಾಪ ಆಗಿದೆ. ಆರ್ಯನ್ ಹೌದು ಆತ ವಿದೇಶದಲ್ಲಿ ಓದಿದಂತಹ ಹುಡುಗ, ವಿದೇಶದಲ್ಲಿ ಆತ ಓದಂತ ಸಂದರ್ಭದಲ್ಲಿ ಅಲ್ಲೇನಾದ್ರೂ ಆತ ಈ ಡ್ರಗ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ವ್ಯವಹಾರ ಮಾಡಿರೋದು, ಅಲ್ಲೇನಾದ್ರು ತಗಲಾಕೊಂಡಿರೋದು, ಈ ತರದ್ ಯಾವುದೂ ಕೂಡ ಹಿಸ್ಟ್ರಿ ಇಲ್ಲ. ಆಮೇಲೆ ಆರ್ಯನ್ ಮೊನ್ನೆ ನಡೆದಂತಹ ಪಾರ್ಟಿಗೆ ವಿಶೇಷ ಆಹ್ವಾನಿತನಾಗಿದ್ದ ಅನ್ನುವಂಥ ಸಂಗತಿಯೂ ಕೂಡ, ಆತ ಏನಾದ್ರು ಟಿಕೆಟ್ ಅನ್ನ ಕಾಯ್ದಿರಿಸಿರುವಂತದ್ದಾಗಿರ್ಬೋದು, ಈ ತರದ್ ಯಾವುದೂ ಇಲ್ಲ. ಆತ ಓರ್ವ ಆಹ್ವಾನಿತ ವ್ಯಕ್ತಿ ಆಗಿದ್ದ. ಈ ಕಾರಣಕ್ಕಾಗಿ ಆತ ಅಲ್ಲಿ ಹೋಗಿದ್ದ ಬಿಟ್ರೆ ಆತ ಡ್ರಗ್ಸ್ ಪಾರ್ಟಿ ಮಾಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋದಂತಹದ್ದಲ್ಲ ಅನ್ನುವಂಥ ವಿಚಾರವೂ ಕೂಡ ಇವತ್ತು ಕೋರ್ಟ್ ಹಾಲ್ನಲ್ಲಿ ಪ್ರಸ್ತಾಪಕ್ಕೆ ಬಂದಿರುವಂತಹ ಸಂಗತಿಯಾಗಿದೆ. ಹಾಗಾದ್ರೆ ಎನ್ಸಿಬಿ ಇವತ್ತು ಇಷ್ಟೊಂದು ಪ್ರಬಲವಾದಂತಹ ವಾದವನ್ನ ಮಂಡಿಸ್ತಾ ಇದೆಯಲ್ಲ, ಎನ್ಸಿಬಿ ಪರ ಅಥವಾ ಎನ್ಸಿಬಿ ಬಳಿ ಇರುವಂತಹ ಪುರಾವೆ ಏನು? ಹಾಗಾದ್ರೆ ದೊಡ್ಡ ಮಟ್ಟದಲ್ಲಿ ಡ್ರಗ್ಸ್ ಖರೀದಿಯ ಬಗ್ಗೆ ಆರ್ಯನ್ ಚಾಟಿಂಗ್ ಮಾಡಿದ್ದಾನೆ. ರಿಮಾಂಡ್ ಅರ್ಜಿಯಲ್ಲಿ ಎನ್ಸಿಬಿ ಅಧಿಕಾರಿಗಳಿಂದ ಈ ಉಲ್ಲೇಖ ಆಗಿದೆ ಅನ್ನುವಂಥ ಸಂಗತಿ ಗೊತ್ತಾಗ್ತಾ ಇದೆ. ಶಾಕಿಂಗ್ ಮಾಹಿತಿಗಳು ಆರ್ಯನ್ ಫೋನ್ನಲ್ಲಿ ಸಿಕ್ಕಿದೆ. ಫೋಟೋಗಳು ಆರ್ಯನ್ ಖಾನ್ ಮೊಬೈಲ್ನಲ್ಲೂ ಕೂಡ ಸಿಕ್ಕಿದೆ. ಈ ಡ್ರಗ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆಗಿರುವಂತ ವ್ಯವಹಾರಗಳಿಗೆ ಸಂಬಂಧಪಟ್ಟ ಹಾಗೆ ಆರ್ಯನ್ ಖಾನ್ ನನ್ನ ಕಸ್ಟಡಿಗೆ ಕೊಡಲೇಬೇಕು ಅಂತ ಮತ್ತೆ ಎನ್ಸಿಬಿ ಪ್ರಬಲವಾಗಿ ಕೇಳ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ಡ್ರಗ್ಸ್ ಖರೀದಿಯ ಬಗ್ಗೆ ಆರ್ಯನ್ ಚಾಟಿಂಗ್ ಮಾಡಿದ್ದಾನೆ ಅನ್ನುವಂಥ ಸಂಗತಿ, ಏನಾದರೂ ಈ ತರದ ಸಂಗತಿಗೆ ಸಂಬಂಧಪಟ್ಟ ಹಾಗೆ ಪುರಾವೆಗಳು ಎನ್ಸಿಬಿ ಬಳಿ ಇದ್ದಿದ್ದೇ ಆಗಿದ್ದಲ್ಲಿ ಆರ್ಯನ್ಗೆ ಸಹಜವಾಗಿ ಇದು ಬಹಳ ದೊಡ್ಡ ಹಿನ್ನಡೆ ಆಗುತ್ತೆ ಆತನಿಗೆ ಬೇಲ್ ಸಿಗುವಂತಹ ನಿಟ್ಟಿನಲ್ಲಿ. ಯಾಕೆ ಅಂತ ಅಂದ್ರೆ ಆ ಚಾಟಿಂಗ್ ಅನ್ನ ಆಧಾರದಲ್ಲಿ ಇಟ್ಕೊಂಡು ಕೆಲ ಪೆಡ್ಲರ್ಗಳ ಜೊತೆಗೆ ಆತ ಲಿಂಕ್ ನಲ್ಲಿ ಇದ್ದ ಅನ್ನುವಂಥದ್ದನ್ನ ಸಾಬೀತುಪಡಿಸುವಂತ ನಿಟ್ಟಿನಲ್ಲಿ ಎನ್ಸಿಬಿಗೆ ಬಹಳ ಅನುಕೂಲ ಆಗುತ್ತೆ. ಅದರೊಳಗೆ ಆರಂಭಿಕ ಹಂತದಲ್ಲಿ ಕಸ್ಟಡಿ ಕೇಳುವಂತಹ ಸಂದರ್ಭದಲ್ಲೂ ಕೂಡ ಈತ ಪೆಡ್ಲರ್ಗಳ ಜೊತೆಗೆ ಸಂಪರ್ಕದಲ್ಲಿದ್ದದ್ದು ಹೌದು, ಈತ ಅದಕ್ಕೆ ತಕ್ಕ ಹಾಗೆ ಹಲವಾರು ಚಾಟಿಂಗ್ ಅನ್ನ ಮಾಡಿದ್ದಾನೆ. ಅದರ ಜೊತೆಗೆ ಆ ಪೆಡ್ಲರ್ ಯಾರು, ಇವ್ರ ವ್ಯವಹಾರ ಹೇಗೆ ನಡೀತಾ ಇತ್ತು, ಇದೆಲ್ಲವನ್ನ ತಿಳಿದುಕೊಳ್ಳುವಂತ ನಿಟ್ಟಿನಲ್ಲಿ ನಮಗೆ ಈತನನ್ನ ಕಸ್ಟಡಿಗೆ ಕೊಡಬೇಕಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಏನು ವಾದವನ್ನ ಮಂಡಿಸುವಂತ ನಿಟ್ಟಿನಲ್ಲಿ ಎನ್ಸಿಬಿ ಪ್ರಯತ್ನ ಮಾಡ್ತಾ ಇದೆಯಲ್ಲ, ಅದಕ್ಕೆ ಬಹಳ ದೊಡ್ಡ ಅಸ್ತ್ರ ಇಲ್ಲಿ ಸಿಕ್ಕಂಗಾಗುತ್ತೆ. ಇನ್ ಕೇಸ್ ಏನಾದ್ರೂ ಆರ್ಯನ್ ಆ ತರದ ಚಾಟಿಂಗ್ ಅನ್ನ ನಡೆಸಿದಂತಹ ಪುರಾವೆ ಇಲ್ಲಿ ಎನ್ಸಿಬಿಗೆ ಸಿಕ್ಕಿದ್ದೇ ಆಗಿದ್ದಲ್ಲಿ. ಸೊ ಈ ರೀತಿಯಾದಂತಹ ಮಾಹಿತಿಗಳು ಎನ್ಸಿಬಿ ಆರ್ಯನ್ನ ಮೊಬೈಲ್ ನಲ್ಲಿ ಪತ್ತೆ ಹಚ್ಚಿದೀವಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಇದು ಕೂಡ ಆರ್ಯನ್ಗೆ ದೊಡ್ಡ ಹಿನ್ನಡೆ ಆಗಬಹುದಾ ಅಂತ ಚಾನ್ಸಸ್ ಇದೆ. ಆಮೇಲೆ ಆತ ಏನೇ ಹೇಳಿರ್ಬೋದು, ನಾನು ಎಲ್ಲಾ ರೀತಿಯಾಗಿನೂ ಕೂಡ ತನಿಖೆಗೆ ಸಹಕರಿಸಿದ್ದೀನಿ, ನಾನು ಒಳ್ಳೆ ರೀತಿಯಲ್ಲಿ ನಡವಳಿಕೆ ತೋರಿಸಿದ್ದೀನಿ ಅನ್ನುವಂಥದ್ದು ಏನೇ ಇದ್ರೂ ಕೂಡ ಆತನಿಂದ ಇನ್ನು ಹೆಚ್ಚಿನ ಡೀಟೇಲ್ಸ್ ಬೇಕಾಗಿರುವಂತಹ ನಿಟ್ಟಿನಲ್ಲಿ ಆತನನ್ನ ವಶಕ್ಕೆ ಪಡಿಬೇಕಾದಂತಹ ಅನಿವಾರ್ಯತೆ ಇದೆ ಅನ್ನುವಂಥ ಎನ್ಸಿಬಿ ವಾದಕ್ಕೆ ಇಲ್ಲಿ ಮನ್ನಣೆ ಸಿಗುವಂತ ಚಾನ್ಸಸ್ ತೀರಾ ಹೆಚ್ಚಿರುತ್ತೆ, ಅಕಸ್ಮಾತ್ ಆತನಿಂದ ಏನಾದ್ರೂ ಪುರಾವೆಗಳು ಲಭ್ಯ ಆಗಿದ್ರೆ. ಆಮೇಲೆ ಇನ್ನೊಂದು ಸಂಗತಿ ಅಂತ ಅಂದ್ರೆ, ಇನ್ನೊಂದು ವಿಚಾರ ಇವತ್ತು ಎನ್ಸಿಬಿ ಉಲ್ಲೇಖ ಮಾಡಿದೆ, ಕೋಡ್ ವರ್ಡ್ ಗಳನ್ನ ಬಳಸಿ ಇವರೆಲ್ಲ ಚಾಟಿಂಗ್ ಮಾಡಿದ್ದಾರೆ. ಆರ್ಯನ್ ಸೇರಿದ ಹಾಗೆ ಆರೋಪಿಗಳಿಂದ ಕೋಡ್ ವರ್ಡ್ ಬಳಕೆ ಆಗಿದೆ. ಕೋಡ್ ವರ್ಡ್ ಮುಖೇನವಾಗಿ ಮೊಬೈಲ್ ನಲ್ಲಿ ಇವರೆಲ್ಲ ಸೇರ್ಕೊಂಡು ಚಾಟಿಂಗ್ ಮಾಡಿದ್ದಾರೆ. ಡ್ರಗ್ಸ್ ಬಗ್ಗೆ ಕೋಡ್ ವರ್ಡ್ ಮುಖೇನವಾಗಿ ಇವರು ಚಾಟಿಂಗ್ ಮಾಡಿ ಆ ಮುಖೇನವಾಗಿ ಇವರು ಹೊರ ಜಗತ್ತಲ್ಲಿ ಇದು ಯಾರಿಗೂ ಅರಿವಿಗೆ ಬರಬಾರ್ದು, ಅಕಸ್ಮಾತ್ ನಾವು ತಗ್ಲಾಕೊಂಡ್ರು ಅದು ನಾವು ಮಾತನಾಡಿದಂಥದ್ದು ಅಥವಾ ನಾವು ಚಾಟ್ ಮಾಡಿದಂಥದ್ದು ಅದು ಡ್ರಗ್ಸ್ ವಿಚಾರವಾಗಿ ಅನ್ನುವಂಥದ್ದು ಯಾರಿಗೂ ಅರಿವಿಗೆ ಬರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ಕೋಡ್ ವರ್ಡ್ಗಳನ್ನ ಬಳಸಿದ್ದಾರೆ ಅನ್ನುವಂಥದ್ದು ಇಲ್ಲಿ ಎನ್ಸಿಬಿ ಮಾಡ್ತಾ ಇರುವಂಥ ಆರೋಪ. ಇದು ಕೂಡ ಸಹಜವಾಗಿ ಆ ತರದಂತ ಕೋಡ್ ವರ್ಡ್ಗಳನ್ನ ಡಿಕೋಡ್ ಮಾಡೋದು, ಈ ತರದ್ದು ಏನಾದ್ರು ಮುಂದಿನ ಹಂತದಲ್ಲಿ ಹೋದಂತ ಸಂದರ್ಭದಲ್ಲಿ ಆರ್ಯನ್ಗೆ ಇದು ಮತ್ತೆ ಹಿನ್ನಡೆ ಆಗಬಹುದಾ ಅಂತ ಚಾನ್ಸಸ್ ಇರುತ್ತೆ.
ಆದರೆ ಈಗ ಈ ಆರಂಭಿಕ ಹಂತದಲ್ಲಿ ಆತನಿಗೆ ಬೇಲ್ ಕೊಡುವಂತ ನಿಟ್ಟಿನಲ್ಲಿ ಇದನ್ನೆಲ್ಲ ನ್ಯಾಯಾಧೀಶರು ಎಷ್ಟು ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ತಾರೆ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸಬೇಕಾಗಿದೆ. ಯಾಕಂದ್ರೆ ಒಂದು ಹಂತದಲ್ಲಿ ಇದೆಲ್ಲವೂ ಕೂಡ ಒಂದು ರೀತಿ ಡಿಜಿಟಲ್ ಸಾಕ್ಷ್ಯಗಳಾಗುತ್ತವೆ. ಅದನ್ನ ಯಾವ ರೀತಿಯಾಗಿ ಇಲ್ಲಿ ನ್ಯಾಯಾಧೀಶರು ಕನ್ಸಿಡರ್ ಮಾಡ್ತಾರೆ ಅನ್ನುವಂಥದ್ದನ್ನ ನಾವು ನೋಡಬೇಕಿದೆ. ಆಮೇಲೆ ಈ ಕಾರಣಕ್ಕಾಗಿನೇ ಆ ಮೊಬೈಲ್ ಅನ್ನ ರಿಟ್ರೀವ್ ಮಾಡುವಂತ ನಿಟ್ಟಿನಲ್ಲಿ, ಹೆಚ್ಚಿನ ಡೀಟೇಲ್ಸ್ ಅನ್ನ ಕಲೆ ಹಾಕುವಂತ ನಿಟ್ಟಿನಲ್ಲಿ NCB ಅಧಿಕಾರಿಗಳು ಇವರ ಮೊಬೈಲ್ಗಳನ್ನ FSL ಗೆ ಕಳಿಸಿರುವಂಥದ್ದನ್ನ ಕೂಡ ನಾವು ನಿನ್ನೆಲ್ಲ ಗಮನಿಸ್ತಾ ಇದ್ವಿ. ಸೊ ಅದಕ್ಕೆ ಪೂರಕವಾದಂಥ ಸಾಕ್ಷ್ಯಗಳು ಏನಾದರೂ FSL ನಿಂದ ಲಭ್ಯ ಆಗಿದ್ರೆ, ಅಂದ್ರೆ ಆ ನಂತರದಲ್ಲಿ ಏನಾದ್ರು NCB ಗೆ ಲಭ್ಯ ಆಗಿದ್ರೆ ಅದನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತ ನಿಟ್ಟಿನಲ್ಲಿ ಸ್ವಲ್ಪ ಸಮಯ ಕೂಡ ತಗಲುತ್ತೆ. ಬಟ್ ಹಾಗಂತ ಈಗ ಆ ಡೀಟೇಲ್ಸ್ ಇಲ್ಲ ಅಂತಲ್ಲ, ಹಲವಾರು ಡೀಟೇಲ್ಸ್ ನಮ್ಮ ಬಳಿ ಇದೆ ಅನ್ನುವಂಥದ್ದನ್ನು ಕೂಡ NCB ಹೇಳ್ತಾ ಇದೆ.